ಕಲಾವಿದರಿಗೆ ಸಾವಿದ್ರು ಕಲೆಗೆ ಸಾವಿಲ್ಲ ಅನ್ನೋ ಒಂದು ಮಾತಿದೆ. ಅವರು ಇವತ್ತು ಬಿ ಸರೋಜಾದೇವಿ ಅಮ್ಮ ಅವರು ನಮ್ಮನ್ನ ಬಿಟ್ಟು ಆಗ್ಲಿರ್ಬೋದು, ಆದ್ರೆ ಅವರು ನಟಿಸಿದಂಥ ಸಿನಿಮಾಗಳ ಮೂಲಕ ಅವರನ್ನ ನಾವು ಸ್ಮರಿಸ್ತೀವಿ. ಅದರಲ್ಲೂ ಇವತ್ತು ರಾಕ್ಲೈನ್ ವೆಂಕಟೇಶ್ ಸರ್ ಇದ್ದಾರೆ, ಅವ್ರ ಜೊತೆ ಜಾಸ್ತಿ ಬಾಂಡಿಂಗ್ ಅನ್ನ ಹೊಂದಿದ್ದಂಥವ್ರು. ಜೊತೆಗೆ ಪವನ್ ಸರ್ ಇದ್ದಾರೆ, ಅವರ ನಿರ್ದೇಶನದಲ್ಲಿ ಕೂಡ ಸಿನಿಮಾ ಮಾಡಿದ್ದಾರೆ. ಇಬ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಆ ನೋವನ್ನ ಅವರಿಬ್ರಿಗೂ ಸಹಿಸ್ಕೊಳಕ್ ಆಗಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸರ್, ಇಷ್ಟು ದಿನ ನೀವು ನೋಡಿದ್ದೇ ಬೇರೆ ಅಮ್ಮನ್ನ, ಇವತ್ತು ಸುಮ್ಮನೆ ಮಲಗಿದ್ದಾರೆ, ಆ ಬ್ಯೂಟಿ ಕಾಣಿಸ್ತಿದೆ, ಆದ್ರೆ ಅವ್ರಿಗೆ ನಿದ್ದೋಳಲ್ಲ ಅನ್ನೋ ಒಂದು ಸತ್ಯ ಅರ್ಗಿಸ್ಕೊಳ್ಬೇಕು. ಹೌದಮ್ಮ, ಬ್ಯೂಟಿ, ಅವ್ರ ಬ್ಯೂಟಿ, ಅದ್ರ ಬಗ್ಗೆ ನಾವು ಮಾತಾಡೋದು, ಆ ಭಗವಂತನೇ ಅವ್ರಿಗೆ ಬಾರ್ನ್ ಬ್ಯೂಟಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಆ ಒಂದು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ಗೊತ್ತಿರೋಂಥ ಒಂದು ಮಹಾನ್ ಮೇರು ನಟಿ ಆಕೆ. ಮಾಡಿದಂಥ ಪಾತ್ರಗಳನ್ನು ಯಾವತ್ತೂ ಯಾರು ಮರೆಯೋಕ್ಕಾಗಿರೋಂಥದ್ದು. ಹಾಗೆ ಅವರ ಮನಸ್ಸು ಅಷ್ಟೇ ಒಳ್ಳೆ ಮನಸ್ಸು, ಅಷ್ಟೇ ಒಳ್ಳೆ ಹೆಂಗಸು, ಅಷ್ಟು ದೊಡ್ಡ ನಟಿ, ಅಷ್ಟು ದೊಡ್ಡ ಶ್ರೀಮಂತೆ. ನನಗೆ ಗೊತ್ತಿರೋಂಗೆ ಚಿತ್ರರಂಗದಲ್ಲಿ ಒಂದು ಮಹಿಳೆಯಾಗಿ ಒಂದು ಅಷ್ಟು ಅಚ್ಚುಕಟ್ಟಾಗಿ, ಒಂದು ಡಿಸಿಪ್ಲಿನ್ಡ್ ಆಗಿ ಪಾತ್ರಗಳು ಮಾಡ್ತಾ ಅದರಲ್ಲಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ಸಂಪಾದನೆ ಮಾಡಿ ಅಷ್ಟು ಆಸ್ತಿ ಮಾಡೋದು ಸುಮ್ಮನೆ ಅಲ್ಲ ಒಂದು ಹೆಂಗಸಮ್ಮ. ಈ ಕಾಲದಲ್ಲಿ ಅದರಲ್ಲೂ ತುಂಬ ಕಷ್ಟ. ನಾನು ಎಲ್ಲರಿಗೂ ಹೇಳ್ತಿದ್ದೆ, ಅಮ್ಮನ ನೋಡಿ ಕಲೀರಿ, ಅಮ್ಮನ ನೋಡಿ ಕಲೀರಿ ಅಂತ ಎಷ್ಟೋ ಕಲಾವಿದರಿಗೆ ಹೇಳ್ತಿದ್ದೆ ನಾನು. ಸೊ ಅವರಷ್ಟು ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಅವರು ಮಾಡಿರೋದನ್ನು ಹೆಂಗೆ ಮಾಡಿದ್ರು ನಾನು ಕಲ್ತ್ಕೊಂಡ್ರೆ ಸಾಕು ನಾವು. ಸೊ ಅವ್ರಿಗೆ ಮತ್ತು ನಮಗೆ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ಬಂದಾಗ ಕಲಾವಿದರಿಗೆ ಇದೇ ಅವ್ರು ಹೇಳ್ತಾ ಇದ್ರು, ಕಲಾವಿದರಾಗಿ ಬಂದ್ವಿ, ಒಂದು ಚಿತ್ರ ಅಂದರೆ ಯಾವುದೋ ಒಂದು ಪಾತ್ರ ಮಾಡಿದ್ವಿ, ಓದ್ವಿ ಅನ್ನೋದು ಅಷ್ಟೇ ಅಲ್ಲ ನಿಮ್ಮ ಜವಾಬ್ದಾರಿ. ಈ ಮುಂದಕ್ಕೆ ಕನ್ನಡ ಚಿತ್ರರಂಗ ನಿಮ್ಮದೇ. ನೀವೆಲ್ಲ ಅಷ್ಟು ಪಾತ್ರಗಳು ಮಾಡ್ತಾ, ಚಿತ್ರಗಳನ್ನು ಮಾಡ್ತಾ ಚಿತ್ರರಂಗನ ಬೆಳೆಸ್ಬೇಕು. ನೀವೆಲ್ಲ ಕನ್ನಡ ಚಿತ್ರರಂಗನ ಗಟ್ಟಿಪಡಿಸ್ಬೇಕು ಅನ್ನೋದೆಲ್ಲ ಎಷ್ಟು ಬುದ್ಧಿವಾದ ಹೇಳೋರು ಎಲ್ಲರಿಗೂ. ಆಮೇಲೆ ಆ ಪ್ರೀತಿಯಿಂದ ಹೇಳೋದಿದೆ ನೋಡಿ, ಅಂಥ ಒಂದು ದೊಡ್ಡ ನನಗೆ ಆಗಬೇಕು ಅಂತ ಹೋಗೋದಾಯ್ತು ಅವರು. ಸೊ ಎಲ್ರಿಗೂ ಪ್ರೀತಿಯಿಂದ ಮಾತಾಡಿ, ಆ ಸಂದರ್ಭದಲ್ಲಿ ಎಲ್ಲ ನಾವತ್ತು ಅಣ್ಣವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ನಾವೆಲ್ಲ ನೋಡಿದ್ದೀವಿ ಕಣ್ತುಂಬ. ಅದೆಲ್ಲ ಯಾವುದೋ ಒಂದು ಯೋಗ ಅಂತ ಅನಿಸುತ್ತೆ ನನಗೆ. ಆ ಸಂದರ್ಭದಲ್ಲಿ ಆ ಸಮಯಗಳನ್ನ ಕಳೆದಿದ್ದು. ಸೊ ಇಷ್ಟು ಎಲ್ಲ ಆದಮೇಲೆ ಕೊನೆಯಲ್ಲಿ ಅವರ ಒಂದು ಒಡನಾಟ, ನನಗೆ ಪಾರ್ವತಮ್ಮ ರಾಜ್ಕುಮಾರ್ ಮೇಲೆ ನನಗೆ ಅಮ್ಮ ಅಂತ ನನಗೆ ಆ ಸ್ಥಾನನ ಕೊಟ್ಟವರು. ಪ್ರತಿ ತಿಂಗಳು ಒಂದ್ಸರಿ 2 ಸರಿ ನಾವು ಬರಬೇಕು, ಅವ್ರ ಮನೇಲಿ ಊಟ ಮಾಡಬೇಕು, 1-2 ಅವರ್ ಮಾತಾಡ್ಕೊಂಡು ಹೋಗ್ಬೇಕು ಅವ್ರಿಗೆ. ಇಲ್ಲ ಅಂದರೆ ಫೋನಲ್ಲಿ ಯಾವ ಹೇಗಿದ್ದೀರಾ, ಕಾಣಲೇ ಇಲ್ಲ, ಸಿಗ್ಲೇ ಇಲ್ಲ, ಅಮ್ಮ ಹೋದ್ವಾರ ಬಂದಿದ್ದು, ಹೋದ್ವಾರ ತಾನೇ ಬಂದಿದ್ದು, ಬನ್ನಿ ನೀವು ಅನ್ನೋರು. ಸೊ ನಾನು ದೊಡ್ಡಣ್ಣ ಬರೋದು, ಇನ್ನು ಯಾರು ಅವ್ರಿಗೆ ಯಾರನ್ನು ಕರ್ಸ್ಕೊಳ್ಳೋರು, ಮಾತಾಡೋರು, ಹೊಟ್ಟೆ ತುಂಬ ಊಟ ಹಾಕೋರು. ಅಷ್ಟು 3-4 ಇಲ್ಲ ಊಟ ಮಾಡಿ ನೀವೆಲ್ಲ ಹುಡುಗರು ಇನ್ನೂ ಊಟ ಮಾಡಿ. ಸೊ ಈ ಥರ ಒಂದು ಸಂದರ್ಭಗಳನ್ನ ಕಳೆದವರು. 1.5 ತಿಂಗಳಿಂದ ತುಂಬಾ ನನಗೆ ಅಮ್ಮ ಸಿಗ್ಲಿಲ್ವಲ್ಲ, ಫೋನ್ ಮಾಡಲಿಲ್ವಲ್ಲ, ತಗಲಿಲ್ವ ಅಂದಾಗ ಐ ವಾಸ್ ಟೋಲ್ಡ್ ಸ್ವಲ್ಪ ಎಲ್ಲೋ ಜಾರು ಬಿದ್ದು ಕೈ ಸ್ವಲ್ಪ ಇದರಲ್ಲಿದ್ದಾರೆ ಅವಳು ಅಂತ. ಸರಿ, ಆವಾಗ ನೋಡಬೇಕಲ್ಲ, ಆವಾಗ ಚೆನ್ನಾಗಿರೋದು ಬೇರೆ, ಚೆನ್ನಾಗಿಲ್ದಾಗ ನೋಡಬೇಕಲ್ಲ, ಮಾತಾಡಬೇಕಲ್ಲ ಅಂದಾಗ ಇನ್ನೂ ಜಾಸ್ತಿ ನಮ್ಗೆ ಇದಾಗುತ್ತಲ್ಲ. ಸೊ ಆ ಥರ ಇದ್ದಾಗ 1 ವಾರದಿಂದ ನನಗೆ ತುಂಬಾ ಕಾಡ್ತಾ ಇತ್ತು, ಇಲ್ಲ ಅಮ್ಮನ ನೋಡಬೇಕು, ಮಾತಾಡಬೇಕು ಅಂತ. ನಾನು ಫೋನ್ ಮಾಡಿದ್ದೆ 3 ಡೇಸ್ ಬಿಫೋರು. ಫೋನ್ ಮಾಡಿದಾಗ ತಿರ್ಗಾ ಅದೇ ಪ್ರಯತ್ನದಲ್ಲಿ ಫೋನ್ ಮಾಡಿದಾಗ ತೆಗ್ದಿಲ್ಲ. ಆಮೇಲೆ ನಾನು ಅವ್ರ ಮಗಳಿಗೆ ಫೋನ್ ಮಾಡಿದೆ, ಅಂಕಲ್ ನಾನು ನೋಡ್ಬೇಕಮ್ಮ, ತುಂಬ ಕಾಡ್ತಾ ಇದ್ದೀನಿ, ನಾನು ಅಮ್ಮನ ಮಾತಾಡಬೇಕು, ನೋಡಬೇಕು, ಫೋನ್ ತೆಗ್ದಿಲ್ಲ, ಹೇಗಿದ್ದಾರಮ್ಮ, ಹುಷಾರಾಗಿದ್ದಾರೆ ಅಂಕಲ್, ರೆಸ್ಟ್ ಮಾಡ್ತಾ ಇದ್ದಾರೆ, ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದ ತಕ್ಷಣ ಸೋಮವಾರ ಬೆಳಿಗ್ಗೆ ನಾನು ಬರ್ತೀನಿ, ಬಂದು ನಿಮ್ಗೆ ಫೋನ್ ಮಾಡ್ತೀನಿ ಅಂಕಲ್, ನೀವು ಬನ್ನಿ ಅಮ್ಮನ ಮಾತಾಡಿ ಮೀಟ್ ಮಾಡಿ ಅಂತಂದ್ರು. ಸರಿ ನಮ್ಮ ಆಯಿತು ಬನ್ನಿ ಅಂತೇಳಿ ನಾನು ಇವತ್ತು ಸೋಮವಾರ ನಾನು ಯಾವುದಾದ್ರು ಫೋನ್ ಅಟೆಂಡ್ ಮಾಡ್ತಿದ್ದೆ, ಒಂದು ಫೋನ್ ಬಂತು, ಅವ್ರ ಯಜಮಾನ್ರಿಗೆ ಫೋನ್ ಮಾಡಿದ್ದೆ. ಖುಷಿ ಆಯಿತು ನನಗೆ. ಅರೆ ನಾನು ಇವತ್ತು ಅಮ್ಮನ ಜೊತೆ 1-2 ಅವರ್ ಹೋದರೆ ಗೊತ್ತು, ಊಟ ಮಾಡಿಸ್ದೆ ಬಿಡಲ್ಲ, 1 ಊಟ ಮಾಡಿ ಅವ್ರ ಜೊತೆ 1-2-3 ಅವರ್ ಕಾಲ ಕಳೆದು ಬರೋಣ ಅಂತ.
ಆಮೇಲೆ ಫೋನ್ ಬಂತಲ್ಲ ನಾನು ಆ ಥರ ಅಂದ್ಕೊಂಡು ಫೋನ್ ರಿಸೀವ್ ಮಾಡಿದ್ರೆ, ಅಣ್ಣ ಅಮ್ಮ ಹೋಗ್ಬಿಟ್ರಣ್ಣ ಅಂದಾಗ ನನಗೆ ಎದೆ ಹೊಡೆದೋಗ್ಬಿಡ್ತು ನನಗೆ. ತಡ್ಕೊಳಕ್ಕಾಗಿಲ್ಲ. ಸೊ ಏನೋ ನಾವು ಇಷ್ಟೇ, ನಮ್ಮ ಪುಣ್ಯ, ನಾವು ಏನೂ ಮಾಡೋಕ್ಕಾಗಲ್ಲ. ನಾವು ಪಡೆದಂಥ ಈ ಒಂದು ದಿನಗಳು ಏನಿದ್ದು ಅದೇ ಅಷ್ಟೇ, ಆ ಒಂದು ನೆನಪು ನಮ್ಮ ಮನಸ್ಸಲ್ಲಿ ಅಮ್ಮ ಯಾವಾಗಲೂ ಇದ್ದಾರೆ ಅಂತ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಸೆ ಪಡ್ತೀನಿ ಅಷ್ಟೇ. ಅಂದರೆ ಅಮ್ಮನ ನೋಡಬೇಕು ಅಂತ ಕಾಯ್ತಾ ಇದ್ದವ್ರಿಗೆ ಆ ಸುದ್ದಿ ಕೇಳಿ ಅದು ಅರ್ಗಿಸ್ಕೊಳ್ಳೋಕ್ಕೂ ಆಗಿಲ್ಲ. ಈ ಥರ ಏನಾದ್ರು ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ದು ಅದೆಲ್ಲ ಏನಾದ್ರು ಗೊತ್ತಿತ್ತಾ ಸರ್? ಹೆಲ್ತ್ ಅಪ್ಸೆಟ್ ಆಗಿದೆ ಗೊತ್ತು. ಎಲ್ಲೋ ಒಂದು ತಿಂಗಳು ಮುಂಚೆ ಎಲ್ಲೋ ಕಾಲು ಜಾರಿ ಬಿದ್ದಿದ್ದು ಫ್ರಾಕ್ಚರ್ ಆಗಿತ್ತು. ಸರ್, ನೀವು ಇಂಥ ಹಿರಿಯ ನಟಿ ಸರ್, ಅಣ್ಣವ್ರ ಜೊತೆ ದೊಡ್ಡವ್ರ ಜೊತೆ ಮಾಡಿದ್ದಾರೆ. ಆದರೆ ಹೊಸೊಬ್ರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವಕಾಶ ಕೊಡ್ತಾ ಇದ್ರು. ನಿಮ್ಮ ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ದಾರೆ. ನಿಮ್ಮ ಜೊತೆ ಬಾಂಡಿಂಗು ಆ ಟೈಮಲ್ಲಿ ಹೇಗಿತ್ತು? ನನಗೆ ಆ್ಯಕ್ಚುಲಿ ರಾಕ್ಲೈನ್ ಸರ್ ಅವರು ಹೇಳಿದ್ದಕ್ಕೆ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಆ್ಯಕ್ಚುಲಿ ಏನಂತಂದರೆ, ನಟ ಸಾರ್ವಭೌಮ ಸಿನಿಮಾದಲ್ಲಿ ಅವರು ಬಿ ಸರೋಜಾದೇವಿಯವರಾಗೆ ಅಭಿನಯಿಸಬೇಕು ಅಂತ ಕೇಳ್ಕೊಂಡ್ವಿ. ಅದು ಅವ್ರಿಗೆ ಭಾಳ ಎಕ್ಸೈಟ್ ಆಯಿತು. ಬಿ ಸರೋಜಾದೇವಿಯವರಾಗೆ ಅಭಿನಯಿಸಬೇಕು ಅಂತಂದರೆ ಚೆನ್ನಾಗಿರುತ್ತೆ ಅಂತ ರಾಕ್ಲೈನ್ ಸರ್ ಜೊತೆ ಬಾಂಡಿಂಗು, ಅಪ್ಪು ಸರ್ ಜೊತೆ ಯಾರಿವನ್ನ ಚಿತ್ರದಲ್ಲಿ ಅಭಿನಯಿಸಿದರು. ಸೊ ಆ ಒಂದು ಬಾಂಡಿಂಗ್ನ ರೀಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಪ್ರೈಮ್ ಥಾಟ್ ಇದ್ದಿದ್ದು. ಅದ್ರ ಜೊತೆಗೆ ಅವರು ಪ್ಯಾನ್ ಇಂಡಿಯನ್ ಹೀರೋಯಿನ್, ಆವಾಗಲೇ ಜಮಾನ್ದಲ್ಲೇ ಪ್ಯಾನ್ ಇಂಡಿಯನ್ ಹೀರೋಯಿನ್ ಅವರು. ಅಷ್ಟಾಗಿನೂ ಅವ್ರಿಗಿದ್ದಂಥ ಹ್ಯುಮಿಲಿಟಿ, ಅವ್ರಿಗಿದ್ದಂಥ ಒಂದು ಏನು ಒಂದು ಶ್ರದ್ಧೆ, ಶಿಸ್ತು ಕೆಲಸದಲ್ಲಿ, ಅದು ಬೇರೆ. ಆ ಒಂದು ಅದು ಐ ಥಿಂಕ್ ಎಲ್ಲ ಯಂಗ್ಸ್ಟರ್ಸ್ ಈಗಿನ ಅದು ನಾವೆಲ್ಲ ಅದನ್ನು ಅಡ್ಮೈರ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸರ್, ಇವಾಗ ಅವ್ರಿಗೆ ಶಿಸ್ತು ಬಹಳಷ್ಟಿತ್ತು. ನಿಮ್ಮ ಶೂಟಿಂಗ್ ಸೆಟ್ಟಿಗೆ ಬಂದಾಗ ನಿಮ್ಗೆ ಏನಾದ್ರು ಸಲಹೆಗಳು ಕೊಡ್ತಾ ಇದ್ರ ಅಥವಾ ಯಾವ ಥರ ಇರ್ತಾ ಇದ್ರು ಶೂಟಿಂಗ್ ಸೆಟ್ಟಲ್ಲಿ? ಇಲ್ಲ, ಅವ್ರಿಗೆ ಏನು ಅಂತಂದರೆ, ಏನು ಈ ನಿರ್ದೇಶಕನಿಗೆ ಏನು ಬೇಕು, ಏನು ಕಥೆಗೆ, ಏನು ಪಾತ್ರಕ್ಕೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ ಅಷ್ಟೇ. ಆ ರೀತಿಯಾದಂಥ ಆ್ಯಕ್ಟರ್ ಅವರು. ಸೊ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅವರು ಒಂದು ದಿವಸ ಇಡೀ ಯೂನಿಟ್ಟಿಗೆ ಎಲ್ಲ ಊಟ ಮನೆಯಿಂದನೇ ಅಡುಗೆ ಮಾಡಿಸ್ಕೊಂಡು ತಂದು ಎಲ್ಲ ಇಡೀ ಯೂನಿಟಿಗೆ ಊಟ ಕೊಡಿಸಿದ್ರು. ಸೊ ಒಂದು ದಿವಸ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಲೇಟಾಗೋಯ್ತು ಅವ್ರು ಬಂದಿದ್ದು ಶೂಟಿಂಗ್ ಸ್ಪಾಟ್ಗೆ. ಇಡೀ ಯೂನಿಟ್ನ ಕೈ ಜೋಡಿಸಿ ನಮಸ್ಕಾರ ಮಾಡಿ ಕ್ಷಮಿಸ್ಬಿಟ್ರಪ್ಪ ಅಂತ ಕೇಳ್ಕೊಂಡ್ರೆ ಅವಶ್ಯಕತೆ ಇರಲಿಲ್ಲ ಅವೆಲ್ಲ ಮಾಡೋದು. ನಾನಮ್ಮ ಇವೆಲ್ಲ ಏನು ಇಲ್ಲ, ನಮ್ಮಿಂದ ಅದು ಅರ್ಧ ಗಂಟೆ ಮಹತ್ವ, ಮುಕ್ಕಾಲು ಗಂಟೆ ಮಹತ್ವ ನನಗೆ ಗೊತ್ತು. ಆವಾಗ ಹೆಂಗೆ ಡೇಟ್ಸ್ ಮ್ಯಾನೇಜ್ ಮಾಡ್ತಿದ್ರು, ಹೆಂಗೆ ಕೆಲಸ ಮಾಡ್ತಾಯಿದ್ರು ನೀವು ನಂಬಲ್ಲ. 3-4 ದಿವಸ ನಾವು ಶೂಟ್ ಮಾಡಿದ್ದು. ಒಂದು ದಿವಸ ಯಾವ ಕ್ಯಾರವ್ಯಾನ್ ಹೊತ್ತಿಲ್ಲ, ಯಾವ ಎ ಸಿ ರೂಮ್ ಹೊತ್ತಿಲ್ಲ. ಸುಮ್ಮನೆ ಇಲ್ಲಿ ಕೂಗಳತೆ ದೂರದಲ್ಲಿ ಕೂತ್ಕೋತಾ ಇದ್ರು ಅಷ್ಟೇ. ಶಾರ್ಟಿಗೆ ರೆಡಿ ಆಗ್ತಿದ್ದಂಗೆ ಬರ್ತಾಯಿದ್ರು. ಸೊ ಆ ಒಂದು ಇದೆಯಲ್ಲ, ಅವರಿಗೆ ಆ ಶ್ರದ್ಧೆ, ಆ ಫೋಕಸ್ಸು, ಅದು ನಿಜವಾಗ್ಲೂ ಖುಷಿಯಾಗುತ್ತೆ. ಆ ವಿನಯತೆ ನೋಡಿ ನೀವು ಕಲ್ತಿದ್ದೇನು ಸರ್ ಅವರಿಂದ ಇನ್ಸ್ಪಿರೇಷನ್? ಅಷ್ಟು ಸಾಧನೆಗಳು, ಅಷ್ಟು ಅಚೀವ್ಮೆಂಟ್ಗಳು ಅಷ್ಟೆಲ್ಲ ಜೀವನದಲ್ಲಿ ಮಾಡಿದ್ರೂ ಅವನ್ನೆಲ್ಲ ಮರೆತು ಕೆಲಸಕ್ಕೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾಡಬೇಕು ಅನ್ನೋದು ಕಲಿತು. ಯಾರ ಹತ್ರನೇ ಕೇಳಿದ್ರು ಕೂಡ ಅವ್ರ ಬಗ್ಗೆ ಒಂದು ಹೇಳೋದು, ಯಾವಾಗಲೂ ಊಟ ಮಾಡಿ ಅಡುಗೆ ಮಾಡಿಕೊಡೋರು, ಊಟಕ್ಕೋಸ್ಕರ ಬಲವಂತ ಮಾಡೋರು ಅಂತ. ನಾನು ಹೇಳಿದ್ನಲ್ಲ ನಿಮಗೆ, ಇಡೀ ಯೂನಿಟ್ಟಿಗೆ ಅವ್ರ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ತಂದಿಲ್ಲ. ಅವ್ರ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ತಂದು ಇಡೀ ಯೂನಿಟ್ಟಿಗೆ ಅವರು ಇದು ಮಾಡಿಸಿದ್ರು. ಅದೆಲ್ಲ ನೆನೆಸ್ಕೊಂಡ್ರೆ ಭಾಳ ಖುಷಿಯಾಗುತ್ತೆ. ಮತ್ತು ಇಂಥ ಒಂದು ದೊಡ್ಡ ಪ್ರತಿಭೆಗೆ ಅವ್ರ ಕೊನೆ ಚಿತ್ರಕ್ಕೆ ನಾನು ಡೈರೆಕ್ಟ್ ಮಾಡಿದ್ನಲ್ಲ ಅಂತ ಖುಷಿನೂ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಬಟ್ ಅವರ ಕೆಲಸಗಳಿಂದ ಯಾಕೆಂದರೆ ಕಲಾವಿದನಿಗೆ ಯಾವತ್ತೂ ಸಾವಿಲ್ವೇ ಇಲ್ಲ. ಅವರ ಸೂರ್ಯಚಂದ್ರರು ಇರೋವರೆಗೂ ಅವರ ಕಲೆ ಅವರು ಚಿರಸ್ಥಾಯಿಯಾಗಿದ್ದೇ ಇರ್ತಾರೆ. ಸೊ ಹಾಗೆ ಅವರ ಸಮಾಜ ಸೇವೆ ಮೂಲಕನೂ ಅವರು ಗುರುತಿಸ್ಕೊಂಡಿದ್ದಾರೆ. ಅವ್ರ ಸಮಾಜ ಸೇವೆ ಮೂಲಕನೂ ಹಲವರ ನೋವುಗಳಿಗೆ ಅವರು ಸಾಂತ್ವನ ಹೇಳೋ ಮೂಲಕ, ಸಹಾಯ ಮಾಡೋ ಮೂಲಕ ಅವರು ಅಲ್ಲೂ ಜೀವಂತವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರೋಜಾದೇವಿ ಅಮ್ಮ ಅವರು ಜಾಸ್ತಿ ಗೆಟ್ ಟುಗೆದರ್ ಪಾರ್ಟಿಗಳನ್ನ ಮಾಡ್ತಾ ಇದ್ರು, ಇಂಡಸ್ಟ್ರಿನೇ ಒಂದು ಕಡೆ ಕೂಡಿಸ್ತಾ ಇದ್ರು. ಸೊ ಅವರ ಪಾರ್ಟಿಗೆ ಯಾವತ್ತಾದ್ರು ನೀವು ಹೋಗಿದ್ದೀರಾ, ಅವ್ರ ಮನೆ ಫಂಕ್ಷನ್ಗಳಿಗೆ? ಇಲ್ಲ, ನಾನು ಹೋಗಿಲ್ಲ. ನಾನೊಂದು ಇವೆಂಟಲ್ಲಿ ಮೀಟ್ ಆಗಿದ್ದೆ ಲಾಸ್ಟ್ ಟೈಮು. ಅದಾದ ನಂತರ ಒಂದು ನನ್ನ ಮದುವೆಗೆ ಬರೋಕ್ಕಾಗಿರಲಿಲ್ಲ ಅಮ್ಮ ಅವರಿಗೆ. ಆವಾಗ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಿಮ್ಮ ಮದುವೆಗೆ ಬರೋಕ್ಕಾಗಿರಲಿಲ್ಲ, ಬಟ್ ಒಂದು ಸೀರೆ ಗಿಫ್ಟ್ ಕೊಟ್ಟಿದ್ರು. ಒಂದು ಅರ್ಜೆಂಟ್ ಕಾಲ್ ಇದೆ.
ಇದಿಷ್ಟು ಪವನ್ ಒಡೆಯರ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಸರೋಜಾದೇವಿ ಅಮ್ಮನವರ ನಡುವಿನ ಬಾಂಧವ್ಯದ ಬಗ್ಗೆ ವ್ಯಕ್ತಪಡಿಸಿದಂಥ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.